ಮಾರ್ನಿಂಗ್ ನಾವು ಎಷ್ಟು ಗಂಟೆಯಿಂದ ಲಕ್ಷ ಪಡ್ತಿದ್ವಿ ಕೃತು 7:41 ಇವಾಗ ಎದ್ದು ನಮ್ಮಮ್ಮ ಎದ್ದು ಆಲ್ರೆಡಿ ಕೆಲಸ ಮಾಡ್ತೈತೆ. ಏಳಿಸ್ತು, ಅಯ್ಯೋ ನೀನು ಯಾವಾಗ ಎದ್ದು ತಿಂಡಿ ಮಾಡಿ ಮನೆ ಕೆಲಸ ಎಲ್ಲ ಮಾಡಿಸೋದು ಅಂತ. ಕೃತು ಈಗದ್ಲು, ಹಾಲು ತಂದುಕೊಟ್ಟೆ, ಹಾಲನ್ನೇ ಕುಡ್ಕೊಂಡೋದೆ. ಚಿನಿ ಇನ್ನೊಂಚೂರು ಅದೇ ಇಲ್ಲಿ ಬೂಸ್ಟ್ ಅದು ದುಡ್ಡು ಕೊಡ್ತಾರದು ಹಾಲು. ನಮ್ಮೂರು ಮೈಕ್ ಸೌಂಡ್ಗೆ ತಲೆ ಕೆಟ್ಟು ಹೋಗ್ಬಿಟ್ಟೈತೆ ಫ್ರೆಂಡ್ಸ್. ಬನ್ನಿ ಈಗ ಅಮ್ಮ ಕೇಳ್ಕೊಂಡು ಏನು ತಿಂಡಿ ಮಾಡೋಣ. 36 ಆಯಿತು ಎಲ್ಲ ಹಚ್ಕೊಳ್ಳೋ ಅಷ್ಟರಲ್ಲಿ. ಟೊಮೊಟೊ ಪಲಾವ್ ಅಲ್ಲ, ತರಕಾರಿ ಪಲಾವ್ ಮಾಡ್ತಾಯಿದ್ದೀನಿ. ಅಮ್ಮ ಫುಲ್ ಆಚೆ ಕಡೆ ಬಟ್ಟೆ ಒಗಿತಾ ಐತೆ. ಕೃತುವನ್ನು ಆಟ ಆಡ್ತಾವ್ರೆ. ಮೋಟ್ರ್ ಹಾಕಿದೆ, ಡ್ರಮ್ಮು ತೂತಾಗ್ಬಿಟ್ಟೈತೆ. ಅಟ್ಟದ ಮೇಲೆ ಇಟ್ಟಿದ್ದು ಡ್ರಮ್ ಬೇಡ ಅಂತ ಹೇಳಿ ಬಟ್ಟೆ ತುಂಬಿ ಅದು ಇದ್ದಕ್ಕಿದ್ದಂಗೆ ಹೊಸ ಡ್ರಮ್ಮು ತೂತಾಗ್ಬಿಟ್ಟೈತೆ. ನೀರೆಲ್ಲ ನೋಡಿ ಇಲ್ಲೆಲ್ಲ ಹರಿದು ಇಲ್ಲಿ ಅಡುಗೆ ಮನೆಗೆಲ್ಲ ಬರ್ತಾಯಿದ್ದು. ಮೋಟ್ರ್ ಹಾಕಿ ಖಾಲಿ ಮಾಡಿದ್ದೀವಿ. ಅಮ್ಮ ಬೆಡ್ಶೀಟು ಮತ್ತು ಅಟ್ಟದ ಮೇಲೆ ತೆಗ್ದಿದ್ದು ಬಟ್ಟೆಗಳು ಬೇಡದಿರೋವೆಲ್ಲ ಎಸ್ಬಿಟ್ಟು ಬೇಕಾಗಿರೋಂಥವನ್ನ ಒಗಿತೈತೆ. ಫುಲ್ಲು ಮನೆ ಗಲೀಜಾಗೈತೆ ಫ್ರೆಂಡ್ಸ್. ಈ ತಿಂಗಳೆಲ್ಲ ಫುಲ್ ಮನೆ ಗಲೀಜೆ ಅಂದ್ಕೊಳ್ಳಿ. ಎಲ್ಲ ರೆಡಿ ಮಾಡೋಷ್ಟು ಗಂಟನ್ನು ಆಯಿತು. ನಾನು ಪಲಾವ್ಗೆ ಇಟ್ಬಿಟ್ಟು ಮ್ಯಾಗಿ ಸ್ವಲ್ಪ ಆಯ್ತು, ಅದು ಬಿಸಿ ಮಾಡಿ ಕೊಟ್ಬಿಟ್ಟು ಕೃತುಗೆ ಸಾರು ಬೇಯಕ್ಕೆ ಇಟ್ಬಿಟ್ಟು ಹೋಗಿದ್ದೀನಿ. ಗ್ಯಾಸೇ ಹೋಗೆ ನಾನು ಇದ್ಯಾಕೆ ಸಾರು ಕುದೀತಾ ಇಲ್ವಲ್ಲ ಅಂತೀನಿ. ಅಮ್ಮ ಗ್ಯಾಸ್ ಖಾಲಿ ಆಗದೆ, ತುಂಬಿಸಿರೋದು ಆಯ್ತಾ ಕೊಟ್ಕೇಲಿ? ಓ ಇದು ಎಲ್ಲಿಟ್ಟಿದಿ? ಇದು ಎತ್ತದ ಹೆಂಗಮ್ಮ? ಒಂಚೂರು ಕೈ ಹಾಕ್ಬೇಕು. ತುಂಬಿರೋದು ಅದೇ ಹೆಂಗೋ ಸದ್ಯಕ್ಕೆ. ಯಾರು ಮಾಡ್ತದಾ? ಬನ್ನಿ ಒಂಚೂರು ಪಿಟ್ ಮಾಡಿ ಹಂಗಾರೆ. ಎದ್ಬಿಟ್ಟು ಒಣಗಾಕ್ಬೇಕು. ತಗಿ ನೈಟಿಗಳೆಲ್ಲನೂ ಹಾಕು. ನೀರಿಗೆ ಎಜ್ಬಿಟ್ಟು ಸೋಪೇನು ಹಾಕೋದು ಬೇಡವಾ? ಮಾತ್ರ ಹಾಂ ಬಾ ಮಗಳೇ, ಬಾ ತಿನ್ನು. ಮ್ಯಾಗಿನೂ ತಿಂದಿಲ್ಲ, ಎಲ್ಲನೂ ಡ್ರೈನೇಜ್ ಆಗ್ತೆ. ಬಾ ತಿನ್, ಬಾ ಮೊಸರು ಹಾಕೊಂಡು. ಅಪ್ಪ 8:20 ಬಟ್ಟೆ ಎಲ್ಲ ಒಗಿತೈತೆ ಅಮ್ಮ. ನಾನು ಸ್ವಲ್ಪ ಹೆಲ್ಪ್ ಮಾಡ್ಬಿಟ್ಟು ಬಂದೆ. ಈ ಕಬೋರ್ಡಲ್ಲಿ ಬೇಡದಿರೋದನ್ನು ಎಸಿ ಅಂತೂ ಚೀಲಕ್ಕೆ ತುಂಬಬೇಕು, ಬೇಡದಿರೋದನ್ನು ಬೇಕಾಗಿರೋದನ್ನು ಇವಾಗ ತೊಳೆಯೋಕ್ಕೆ ಹಾಕಬೇಕು. ಅದಕ್ಕೆ ಎಲ್ಲನೂ ಸಿಗ್ರಿಗೇಟ್ ಮಾಡೋಣ ಅಂತ ಹೇಳಿ ಬಂದೆ. ಮಾಡಿದ್ದೀನಿ. ಎಷ್ಟು ನೀಟಾಗಿಟ್ಟು ಜಿರಳೆಗಳೆಲ್ಲ ಪಿಕ್ಕಿ ಹಾಕ್ಬಿಟ್ಟವೆ. ಅಪ್ಪಾಜಿದು ಬೇಡದಿರೋ ತೆಗ್ದು ಹಾಕ್ತೆ. ಈಗ ಕಟ್ಟಿಡಬೇಕು, ಯಾಕಂದರೆ ಒಗಿಬೋದು, ಒಣಗಾಕಕ್ಕೆ ಜಾಗ ಇಲ್ಲ. ಅಮ್ಮ ಈಗ ಒಗ್ದಿರೋದನ್ನೇ ಒಣಗಾಕಕ್ಕೆ ಜಾಗ ಇಲ್ದೇ ಎಲ್ಲೆಲ್ಲೋ ಹಾಕ್ತೈತೆ. ಇದು ನಂದು ಡೈಲಿ ಯೂಸ್ದು ಹಾಕ್ತಿರೋದನ್ನು ಕೂಡ ಚೀಲಕ್ಕೆ ತುಂಬಿಟ್ಟಿದ್ದೀನಿ. ಅದಕ್ಕೆ ಎಲ್ಲನೂ ಒಂದೇ ಸಲ ತೊಳೆಯೋಕ್ಕಾಗಲ್ಲ ಅಂತ ಹೇಳಿ ಇವಾಗ ಕಟ್ಟಿಡ್ತಾ ಇದ್ದೀವಿ. ಯಾಕಂದರೆ ಒಣಗಾಕಕ್ಕೆ ಜಾಗನೇ ಇಲ್ಲ. ತೊಳಿಬೋದು, ಎಜ್ಜಾಕ್ಬೋದು, ಬಟ್ ಒಣಗಾಕಕ್ಕೆ ಜಾಗ ಇಲ್ಲ. ಇದು ಬಂದು ನಮ್ಮ ಸಂತು ಶರ್ಟು. 2 ಶರ್ಟ್ ಎತ್ಕೊಬಂದಿದೆ ಅನ್ನಲ್ಲ, ಒಂದು ನನ್ನ ಬೀರಲ್ಲಿ ಐತೆ, ಒಂದು ಇಲ್ಲಿ ಇದ್ರೊಳಗೆ ಸೇರ್ಕೊಬಿಟ್ಟಿತ್ತು. ಇವೆಲ್ಲನೂ ತೊಳೆಯೋಕೆ ಹಾಕಿದ್ದೀನಿ. ಇವಾಗ ಎಲ್ಲನೂ ಕಟ್ಟಿಡೋಣ ಬನ್ನಿ. ಗಂಟೆಲ್ಲ ಕಟ್ಟಿಟ್ಬಿಟ್ಟು ಬಂದು ಈಗ ಕೊಟ್ಟಿಗೆಲ್ಲಿ ತುಂಬಿಟ್ಟಿದ್ವಲ್ಲ ಪಾತ್ರೆಯಲ್ಲಿ ಎತ್ತಿಡ್ತಾಯಿದ್ವಿ. ಹುಷಾರು, ಅವನು ಕೃತುನು ಹೆಲ್ಪ್ ಮಾಡ್ತಾಯಿದ್ದಾರೆ. ಅಮ್ಮ ಬಟ್ಟೆ ಎಲ್ಲ ಒಣಗಾಗ್ತಿತ್ತು, ಎತ್ಕೊಬ್ಬ ತೊಳೆಯೋಣ ಅಂತ. ಇವತ್ತೆಲ್ಲ ಪಾತ್ರೆ ತೊಳೆಯೋದೇ ಆಗುತ್ತೆ. ಈಗ ಹೇಳ್ತಾಯಿದ್ದ ಅಮ್ಮ ಬೇಡದಿರೋದೆಲ್ಲ ಹಾಕ್ಬಿಡೋಣ ಅಂತ. ಅವಾಗೆಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡವ್ರೆ. ಇವಾಗ ಬೇಡದಿರೋದೆಲ್ಲ ಹಾಕ್ಬಿಡೋಣ ಅಂತೈತೆ. ಅದು ಏನು ಮಾಡ್ತದೋ ಗೊತ್ತಿಲ್ಲ. ಫ್ರೆಂಡ್ಸ್, ಸ್ವಲ್ಪ ತೊಳೆದು ಇನ್ನೂ ತೊಳೆಯೋದು ಬೇಜಾನಿದೆ. ವೀಡಿಯೋನೇ ಮಾಡ್ಕೊಂಡಿರಲಿಲ್ಲ. ಸರಿ ಕ್ಲಿಪ್ಪಿಂಗ್ಸ್ ಆದರೂ ತೊಗೊಳ್ಳೋಣ ಅಂತ ಹೇಳಿ ಕೃತುಗೆ ವೀಡಿಯೋ ಮಾಡ್ಕೊ ಅಂತ ಹೇಳ್ತಾಯಿದ್ದೆ. ಕೃತು ಹೇಳಿದ ಮತ್ತು ಕೇಳ್ತಾಳ, ಬರಲೇ ಇಲ್ಲ. ನಂಗೆ ಕೂಗಿ ಸಾಕಾಯಿತು. ಆಮೇಲಿಂದ ಫೋನ್ ತೊಗೊಬಂದು ಒಳಗಿಟ್ಟಿದೆ, ನೀರಾಗ್ಬಿಡ್ತವೆ ಅಂತೇಳಿ. ನಿಜವಾಗ್ಲೂ ಇಷ್ಟು ಪಾತ್ರೆ ನೋಡಿಬಿಟ್ರೆ ಪಾತ್ರೆ ತೊಗೊಳ್ಳೋದು ಬೇಡ, ಏನೂ ಬೇಡ ಅನಿಸ್ಬಿಡುತ್ತೆ. ಅವಾಗೆಲ್ಲ ಪಾತ್ರೆ ಅಂತ ತೊಗೊಬಿಟ್ಟು ಈಗ ಹಬ್ಬ ಹುಣ್ಣಿಮೆಗಳಲ್ಲಿ ಅಥವಾ ಈ ಮದುವೆ ಟೈಮಲ್ಲಿ ತೊಳೆಯೋಕ್ಕಾಗೋದಿಲ್ಲ. ಬಟ್ ನಾನೇನು ಜಾಸ್ತಿ ಕೆಲಸ ಮಾಡಿಲ್ಲ. ಜಾಸ್ತಿ ಕೆಲಸ ಮಾಡಿರೋದೇ ನಮ್ಮಮ್ಮ. ನಾನೇನಾದರೂ ಅಷ್ಟು ಕೆಲಸ ಮಾಡಿದಿದ್ರೆ 1 ವಾರ ರೆಸ್ಟ್ ಮಾಡಬೇಕಾಗಿತ್ತು. ಪಾಪ ನಮ್ಮಮ್ಮಂಗೂ ಮಂಡಿ ನೋವು, ಮಾತ್ರೆ ಕುಡ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಫ್ರೆಂಡ್ಸ್, ಈಗ ಇದು ಮಾಡ್ತಿದ್ದೀವಿ, ಪಾತ್ರೆ ತೊಳಿತಿದ್ದೀವಿ. ಈಗ ಬನ್ನಿ ಏನು ಅಂತ ತರಿಸ್ತೀನಿ. ಇಲ್ಲಿ ನೋಡಿಲಿ ಎಷ್ಟೊಂದು ಸಾಮಾನುಗಳು. ಕಟ್ ಮಾಡುವಾಗ ಸಾಕು.
ಟೈಮು 12:30 ಆಗೋಯ್ತು. ಇನ್ನೂ ಪಾತ್ರೆ ತೊಳೆಯೋ ಇನ್ನೂ ತುಂಬ ಇದ್ದಾವೆ. ಅಮ್ಮ ಸಪ್ಪೆಗೆ ಸ್ವಲ್ಪ ಟೀ ಇಟ್ಕೊಬರೋಗವ ಅಂತೂ ಹಲ್ಲು ನೋವಲ್ವ, ಅದಕ್ಕೆ ಸಪ್ಪೆ ಕುಡಿತೈತೆ. ಅಮ್ಮಂಗೂ ನನಗೂ ಟೀ ಇಟ್ಕೊಂಡು ಹಾಗೆ ಅಂಗನವಾಡಿಗೆ ನನಗೆ ಸ್ವಲ್ಪ ಪಾತ್ರೆಗಳಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಅನ್ನದ ಕೈ, ಸೋಟು, ಹಾಗೇನಾದರೂ ಮೊಟ್ಟೆ ಬೇಯಿಸೋಕ್ಕೆ ಎಕ್ಸ್ಟ್ರಾ ಪಾತ್ರೆಗಳೇನೂ ಇಲ್ಲ. 2 ಕುಕ್ಕರ್ ಬಿಟ್ಟರೆ ಅದಕ್ಕೇನೆ ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೀವಲ್ವ, ಅಲ್ಲಿ ಬೇಡ ಅಂತೇಳಿ ಅಮ್ಮ ತುಂಬ ಪ್ಲಾಸ್ಟಿಕ್ ನೋವು ಎಲ್ಲ ಎತ್ತಿಡ್ತಾಯಿತ್ತು. ಅದಕ್ಕೆ ನಾನು ಹೇಗಿದ್ರು ಈಗ ಮೆಣಸಿನ್ಕಾಯಿ, ಹಾಲು ಪೌಡ್ರು, ಸಾಂಬಾರು ಪೌಡ್ರು ಎಲ್ಲನೂ ಹಂಗಂಗೆ ಇಟ್ಟಿದ್ದೀನಿ ಬಾಕ್ಸಲ್ಲಿ, ಕವರ್ಗಳಲ್ಲಿ. ಅದಕ್ಕೆ ನಾನೊಂದು ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ ಅಂಗನವಾಡಿಗೆ ಬೇಕು ಅಂತ ಹೇಳಿ. ಸೊ ಇವಾಗಲೇ ಎಲ್ಲ ಚೀಲಕ್ಕೆ ಹಾಕ್ತೀವಲ್ವ ನೈಟು, ಆವಾಗ ನನಗೆ ಏನೇನು ಬೇಕು ಅದನ್ನೆಲ್ಲ ಎತ್ತಿಟ್ಕೊತೀನಿ. ಪ್ಲಾಸ್ಟಿಕ್ ಆಗಿರ್ಬೋದು ಆ್ಯಂಡ್ ಸಿಲ್ವರ್ ತಪ್ಪಲೆಗಳಾಗಿರ್ಬೋದು ನಮ್ಮ ಅಂಗನವಾಡಿಗೂ ಕೂಡ ನಾನು ತಗೊಂಡೋಗ್ತೀನಿ. ನಮ್ಮ ಮನೆ ಅಂತೂ ಫುಲ್ಲು ಮೆಸ್ಸಿ ಅಂದರೆ ಮೆಸ್ಸಿ ಆಗೋಗ್ಬಿಟ್ಟೈತೆ. ಎಲ್ಲೂ ನೀಟಿಲ್ಲ. ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಿರೋದು. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ನಾನು ಹಾಸಿಗೆನೂ ಕೂಡ ಎತ್ತಿಲ್ಲ, ಡೈರೆಕ್ಟ್ ಅಡುಗೆ ಮನೆಗೆ ಬಂದೆ, ಹಾಸಿಗೆ ಅಲ್ಲೇ ಬಿದ್ದೈತೆ. ಆವಾಗ ಟೀ ಕುಡಿದು ಮತ್ತೆ ನಾನು ಅಮ್ಮ ಪಾತ್ರೆ ಬೆಳಿಗ್ಗೆ ಕೊಡ್ತೈತೆ, ನಾನು ತೊಳ್ಕೊತಾ ಇದ್ದೆ. ಕುರಿತು ವೀಡಿಯೋ ಮಾಡಿ ಅಂದರೆ ನೋಡಿದ್ರಲ್ಲ ಹೆಂಗೆ ವೀಡಿಯೋ ಮಾಡಿ ಅವಳೇ ಮಾತಾಡವಳೆ ಅಂತ ಹೇಳಿ. ಸೊ ಮಧ್ಯಾಹ್ನಕ್ಕೂ ಏನು ಇಲ್ಲಿ ಇಲಿ ಸುಂಡ ನೋಡಿ ಹೆಂಗಡ್ತಾ ಇದೆ ಸಣ್ಣದು. ಚಿನಿ, ಇಲ್ಲಿ ಇಲಿ ಸುಂಡ ನೋಡ್ಬಾ, ಇಲ್ಲಿ ಓಡ್ಬಾ, ಇಲ್ಲಿ ಅಡುಗೆ ಮನೇಲಿ ಬಾ, ಓಡ್ಬಾ ಇಲ್ಲಿ. ಇದು ಲಕ್ಷ್ಮಣ ರೇಖೆನ ನೈಟ್ ಬರೆದಿದ್ದೆ ನಾನು, ಏನಕ್ಕೆ ಅಂದರೆ ಜಿರಳೆಗಳು ಬರೋದು ಬೇಡ ಅಂತ ಹೇಳಿ. ಟೀ ಹೋಗ್ತಾ ಇರುತ್ತೆ, ಬಾರಮ್ಮ ಇಲ್ಲಿ, ಅದು ಹೋಯ್ತು ಹೋಗು. ಅಂದರೆ ಅದು ಬಂದರೆ ಇಲ್ಲಿ ಏನು ತಿನ್ನೋಕ್ಕೆ ಏನು ಸಿಗಲ್ಲ, ಬಿಕಾಸ್ ನಾವು ನೀಟಾಗಿ ಮುಚ್ಚಿಟ್ಟಿರ್ತೀವಿ. ಬಟ್ ಹಂಗೂ ಹುಡುಕು ನೋಡಿ, ಇಲ್ಲಿ ಚಿನಿ ಇದೆ, ಬಾ ಅಡುಗೆ ಮನೆಗೆ ಬಾ. ಹೋಯ್ತೇನೋ ಬಂಗಾರಿ, ಅದು ಎಲ್ಲ ಹೋಯ್ತು. ಈ ಥರ ಸಣ್ಣ ಸಣ್ಣ ಮರಿಗಳಾಗ್ಬಿಟ್ಟೈತೆ. ಅದಕ್ಕೆ ಹೇಳ್ತಾ ಇದ್ದೀನಿ ಬೆಕ್ಕಿಡ್ಕವ ಅಂತ. ನೋಡಿ ನಿಮ್ಮ ಜೊತೆ ಮಾತಾಡ್ಕೊಂಡು ಕೃತಂಗಿಲಿ ತೋರ್ಸಕ್ಕೆ ಹೋಗಿ ಟೀಯೇ ಹೋಗ್ತು. ಹಾಳಾದವರು ಸೋಷಿಯಲ್ ಮೀಡಿಯಾದಲ್ಲಿ ಆ ಲೀಲಾ ಮತ್ತೆ ಏನೋ ಹಾಕವ್ರೆ. ಅಮ್ಮ ಟೀ ಕೊಡೋಣ ಪಾಪ. ಅಮ್ಮ ನಾನು ಇವತ್ತೇ ಬಂದಿರೋದು, ಇನ್ನೂ ಎಷ್ಟು ಪಾತ್ರೆ ಇದೆ ಗೊತ್ತಾ, ಇನ್ನೂ ಚೀಲ ಇದೆಯಲ್ಲ 4 ಚೀಲ, ಅದು ಕೂಡ ಪಾತ್ರೆ ಅಂದರೆ ಚಿಕ್ಕದು, ಅದರಲ್ಲೂ ಬೇಡದಿರೋದೆಲ್ಲ ಎತ್ತಾಕ್ತೀನಿ ಅಂತ ಐತೆ. ಆಗ ಫುಲ್ ತೊಗೊಬಿಟ್ಟೈತೆ. ಸುಮ್ಮನೆ ಇವಾಗ ತೊಳೆಯೋಕ್ಕಾಗದಿರೋ ಸಂಕಟಕ್ಕೆ ಬೇಡ ಅಂತ ತಗೊಳಮಟಿಯ. ಊಟ ಎಲ್ಲ ಆಯಿತು, 3:30 ಟೈಮ್. ಇವಾಗ ಪಾತ್ರೆಗಳನ್ನೆಲ್ಲ ಒರೆಸ್ಕೊಂಡು ಚೀಲಕ್ಕೆ ತುಂಬಿ ಅಟ್ಟದ ಮೇಲೆ ಹಾಕಬೇಕು. ಇದು ಹಿತ್ತಾಳೆ ಪಾತ್ರೆಗಳು. ಇದೊಂದು ಸೈಟು ಒಲೆಗೆ ಹಾಕೋದು ಅಟ್ಟದ ಮೇಲಿತ್ತು. ನಮ್ಮ ಅಂಗನವಾಡಿಲಿರುವಂಥದ್ದು ಗ್ಯಾಸ್ ಒಲೆದು ಇದು ಎಲ್ಲ ಹೋಗ್ಬಿಟ್ಟೈತೆ, ಏನೂ ಇಲ್ಲ. ಅದಕ್ಕೆ ಈ ಸೆಟ್ನ ನಾನು ಇಟ್ಕೊಂಡಿದ್ದೀನಿ ನಮ್ಮ ಅಂಗನವಾಡಿಗೆ ಅಂತೇಳಿ. ಆ್ಯಂಡ್ ಸ್ವಲ್ಪ ಪಾತ್ರೆಗಳು ಹೇಳಿದ್ನಲ್ಲ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಯಾರು ಪ್ಲೀಸ್ ನಮ್ಮ ಮನೆ ಆಡ್ಕೋಬೇಡಿ, ಫುಲ್ಲು ಗಲೀಜಾಗಿದೆ. ಈ ಮಂತ್ ಫುಲ್ಲು ನಮ್ಮ ಮನೆ ಇದು ಏನು ನಮ್ಮ ಮನೆ ಚಂದ ಅಂದನೇ ಬದಲಾಯಿಸ್ಬಿಡ್ತೀವಿ ಇನ್ನೊಂದು ತಿಂಗಳಲ್ಲಿ. ಓಕೆ, ಆವಾಗ ಮತ್ತೆ ಹೋಮ್ ಟೂರ್ ಮಾಡ್ತೀನಿ ನಾನು. ತೂತಾಗದ ಯಾವ ಬಟ್ಲು ತೂತಾಗದೆ. ಇವಾಗ ಏನಿದೆ ಅದನ್ನು ಆಲ್ಮೋಸ್ಟ್ ಒಂದು 40 to 50% ಅಂತೂ ನಾನು ಚೇಂಜ್ ಮಾಡ್ತೀನಿ. ಕಲರಿಂಗ್ ಆಗಿರ್ಬೋದು ಆ್ಯಂಡ್ ಕೆಲವೊಂದು ಐಟಮ್ಸ್ಗಳನ್ನ ಬೇರೆ ಹತ್ರ ಇಡ್ತೀವಿ. ಇದು ಯಾವ ಬಟ್ಲು ಹೆಂಗೆ ಗೊತ್ತಾಯ್ತದಮ್ಮ ತೂತಾಗಿರೋದು? ಯಾವ ಬಟ್ಲು ತೂತಾಗದಂತೆ ಹೆಂಗೆ ಗೊತ್ತಾಯ್ತದೆ? ಹಾಂ, ಮರದ್ದು ಚಿತ್ರ ಅದಲ್ಲ, ಅದಾ ಮರದ್ದು ಚಿತ್ರ ಆಯ್ತಲ್ಲ, ಹೂ ಚಿತ್ರ, ಮರದ ಚಿತ್ರ ಅದೇ. ಇದರಲ್ಲಿ ಯಾವುದೋ ಒಂದು ಬಟ್ಲು ತೂತಾಗದಂತೆ, ಯಾವುದು ಅಂತ ಗೊತ್ತಿಲ್ಲ. ಇದು ಹೇಳ್ತಾ ಇದ್ದೆ ಅಂತಲೇ ಮರ್ತೋಣ. ನಮ್ಮಮ್ಮ ಆ ಬಟ್ಲಲ್ಲ ಈ ಬಟ್ಲಲ್ಲ ಅಂತು. ನಿಮ್ಮ ಜೊತೆ ಏನು ಮಾತಾಡ್ತಿದ್ದೆ ಅಂತಲೇ ಮರ್ತಾಯಿತ್ತು. ಇಲ್ಲೇ ಒಂದು ಅಳಿಗೆ ತುಂಬದ ಅಂದೆ ಎಲ್ಲಾದ್ರೇನು ಇಲ್ಲೇ ಅದೆಲ್ಲ ಅದು ಕೊಡು ದೊಡ್ಡದ. ಮದುವೆಗೆ ಬೇಕಾಗಿರೋ ಮಡಿಕೋತೀನಿ, ಅದೆಲ್ಲ ಮಡಿಕೋ. ಗಂಟೆ ಆಯಿತು. ಇವಳು ಮಲಗ್ಸ ನಾನು ನೋಡಿದೆ, ಬಟ್ ಇವಳು ಮಲಗ್ ಯಾಕೆ ಅಂಗಡಿ ಮಾಡ್ದಾಗ ತೆಗಿಯಕಾಯ್ತದೆ.
ಈಗ ಇಲಿಗಳೆಲ್ಲ ಕಡ್ದಾಗ್ತವೆ. ಅಜ್ಜಿ ನೀಟಾಗಿ ಇಡ್ತದೆ ಅಟ್ಟದ ಮೇಕೆ. ನೋಡಿ ಕೊಡು ಅಮ್ಮ. ಫಸ್ಟ್ ಯಾವ ಕೊಡೋಣಮ್ಮ. ಹೋಗ್ ಮಂಗ್ ಕೊಡೋ. ನನಗೆ ತಂದು ಕೊಡು, ನಾನು ಅಜ್ಜಿ ಕೊಡ್ತೀನಿ ಆಯ್ತಾ. ಅಜ್ಜಿಗೆ ಎಲ್ಲಿ ಬಗ್ಗಕ್ಕಾಗಲ್ಲ ಮಗಳೇ, ಬಿದ್ದೋಗ್ಬಿಡ್ತದೆ ಬಗ್ಗದ್ರೆ. ನೋಡು ನೀನು ಪುಟಾಣಿ ಕಾಯ್ತಾನೆ. ಗಂಟೆ ಒಂದು ಕಡೆ ಬಿರಿಯಾನಿ ಮಾಡ್ತಾಯಿದ್ದೀನಿ, ಒಂದು ಕಡೆ ಚಿಕನ್ ಚಾಪ್ಸು. ಫಾರ್ ಆಫ್ ಚೇಂಜ್ ತಪ್ಪಲೆಲ್ಲಿ ಮಾಡ್ತಾಯಿಲ್ಲ, ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. 2 ವಿಷಲ್ ಕುಕ್ಸು ಚಾಪ್ಸ್ನ ಬೇಗ ಆಗುತ್ತೆ ಅಂತು. ಫಸ್ಟ್ ಟೈಮ್ ನಾನು ಚಾಪ್ಸ್ನ ಕುಕ್ಕರಲ್ಲಿ ಮಾಡ್ತಾ ಇರೋದು. ಬಿರಿಯಾನಿಗೆ ಅಕ್ಕಿ ಹಾಕಿ ಕ್ಲೋಸ್ ಮಾಡಬೇಕು. ಫೋನ್ ನೋಡ್ತಿತ್ತು ಮುದ್ದು, ಈ ಫೋನ್ ಇಸ್ಕೊ ಬಂದೆ, ಅದಕ್ಕೆ ಹಿಂಗುಟ್ಲೆ ಬಂದೆ. ಬಿರಿಯಾನಿ ಚಾಪ್ಸು ರೆಡಿ ಆಯ್ತು, ತಿನ್ಬೇಕು. ಮುನ್ನ ಮೆರವಣಿಗೆ ಮಾಡ್ತಾವ್ರೆ. ಕೃತು ನೋಡಿ, ಕೃತು ಯಾವ್ದಾದ್ರು ಮಕ್ಕಳು ಡ್ಯಾನ್ಸ್ ಮಾಡ್ತಾವ್ರೆ. ನಾನು ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಒಂದು 5 ನಿಮಿಷ ವಿಷಲ್ ಆರ್ಬೇಕಲ್ಲ ತಿನ್ಬೇಕು ಅಂತ ಹೇಳಿದ್ರೆ. ಕೃತು ನೋಡಿ ತಮಟೆ ಇಟ್ಕೆಗೆ ಹೆಂಗ್ ಡ್ಯಾನ್ಸ್ ಮಾಡ್ತಾರೆ ಅಂತ ಸ್ವೆಟರ್ ಹಾಕೊಳ್ಳಲ್ಲ. ಇವಾಗ ಹೊಸಮನೆ ಹಟ್ಟಕ್ಕೆ ಹಾಕೋಣ ಅಂತ ಹೇಳಿ ಕಟ್ಟಿಟ್ಟೈತೆ. ಅಪ್ಪಾಜಿಗೆ ಹಾಕಬೇಕು ಕೊಟ್ಟಬೇಕು. ಗುಲಾಬಿ ಹೂವಾರ ಕರ್ಕೊಂಡು ನಾವು ದೇವ್ರು ನೋಡೋಕೆ ಹೋದರೆ ನಮ್ಮ ಅಪ್ಪಾಜಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಹೋಗಿದೆ. ಬಿರಿಯಾನಿ ಹಾಕೊಂಡು ತಿಂತದೆ. ಚೆನ್ನಾಗದ ಅಪ್ಪಾಜಿ? ಒಂಚೂರು ಅನ್ನ ಬೆಂದೋಗದೆ ತಾನೇ. ನಮ್ಮ ಅಪ್ಪಾಜಿ ತಂದರೆ ಕೊಪ್ಪಳು ಗೇಟ್ ಬಿಟ್ಬಿಟ್ಟೋಯ್ತು. ಯಾಕಂದರೆ ಏನೋ ಟ್ಯಾಕ್ಟ್ರಲ್ಲಿ ಗದ್ದೆ ಉಳಿಸ್ಬೇಕಂತೆ. ಬಸ್ ಬರ್ತದೆ ಹೋಗು ಅಂತ. ಕರೆಕ್ಟಾಗಿ ಬಸ್ ಬರ್ತದೆ. ಯಾಕಂದರೆ ಇಲ್ಲಿ ಸುಮಾರು ಸಲ ನಾನು ಬಂದು ನಿಂತ್ಕೊಂಡಾಗ ಬಸ್ಗಳೇ ಸಿಗಲಿಲ್ಲ ನನಗೆ. ಕರೆಕ್ಟಾಗಿ ಹಾಕಿದ್ದೆ. ನೀರು ಕಡಿಮೆ ಐತೆ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬಿರಿಯಾನಿ ಬೆಂದು. ಆವಾಗಲೂ ಈ ಥರ ಆಗಿರಲಿಲ್ಲ. ಆಲ್ಮೋಸ್ಟ್ ಉದ್ರಾಗಿ ಬರೋದು, ಸಣ್ಣಕ್ಕಿ ಅಲ್ವಾ, ಸಖತ್ತಾಗಿರೋದು. ನಮ್ಮಮ್ಮ ನೀರು ಕಡಿಮೆ ಹಾಕಿದೆ ಅಂದ್ಬಿಟ್ಟು ಹಾಕ್ಬಿಟ್ಟು ಮುದ್ದೆ ಥರ ಆಗೋಯ್ತು. ನಮ್ಮ ಅಪ್ಪಾಜಿ ಅಚ್ಚುಕಟ್ಟಾಗಿ ತಿಂತು. ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಗಂಟೆ 18 ನಿಮಿಷಕ್ಕೆ ಬಂದಿದ್ದೀನಿ ರಾಮನಾಥ್ಪುರಕ್ಕೆ. ಸೊ ಯಾವುದೋ ಬಸ್ ಇತ್ತು, ಕೇಳಿದೆ. ಅಂಬಾಪುರ ಬಸ್ ಅಂತೆ. ಟೊಮೊಟೊ ಮಾಡ್ತಾ ಇದ್ದಾರೆ ಆಟೋದಲ್ಲಿ. ಟೊಮೊಟೊ ತಗೊಳ್ಳೋಣ ಅಂತ ಹೇಳಿ ಬ್ಯಾಗು ಫುಲ್ ತುಕ್ಕಾಗ್ಬಿಟ್ಟೈತೆ. ಬರೆಯೋಣ ಅಂತ ಬುಕ್ಸ್ ತೊಗೊಂಡೋಗಿದ್ದೆ, ಬರೆಯೋಕ್ಕೆ ಟೈಮ್ ಆಗಲಿಲ್ಲ. ವಾಪಸ್ ಎತ್ಕೊಬತ್ತಾ ಇದ್ದೀನಿ. ಅದರೊಳಗೆ ಊಟ ಸಾರು ತಿಂಡಿ ಎಲ್ಲ ಆಗ್ತೈತೆ. ಈ ಪಾತ್ರೆಗಳು 4 kgಗೆ 50 ಅಂತ 20 ರೂಪಾಯಿಗೆ 2 kg ತೊಗೋಬೋದಾಗಿದ್ದು. ಸ್ಕ್ಯಾನರ್ ಇಲ್ಲ ಅಂತ ಹೇಳ್ತಾವ್ರಲ್ಲ. ಈಗ 20 ರೂಪಾಯಿ ಫೋನ್ ಪೇ ಮಾಡ್ಬಿಟ್ಟು ಯಾರು ಕ್ಯಾಶ್ ಕೊಡಿ ಅಂತ ಕೇಳಕ್ಕೆ ಹೋಗೋಣ. ವಾಪಸ್ ಹೋಗ್ತಾ ಇದ್ದೀನಿ ಬಸ್ ಸ್ಟಾಪ್ಗೆ. 8:30 ಬಸ್ ಬರಲಿಲ್ಲ, 9 ಗಂಟೆ ಬಸ್ ಬಂತು. ಹಿಂದೆ ಸೀಟ್ ಇದ್ದಾವೆ, ಬಟ್ ನಾನು ಹೋಗಲಿಲ್ಲ. ಯಾಕಂದರೆ ಗಂಗೂರಲ್ಲಿ ನಾವು ಒಬ್ಬಳು ಅಥವಾ ಇನ್ನೊಬ್ಬರು ಸಿಗಲಿಲ್ಲ. ಅದಕ್ಕೆ 9:30 ಬಸ್ ಸಿಕ್ಕಿದ್ದು. ಬಸ್ ಸಿಕ್ಕಿತ್ತು ಕೆರಪೇಟೆ ಹತ್ರ ಬೆಟ್ಟಸಿಯವರು. ಸೊ ಮಾತಾಡಿದ್ರು ಆ್ಯಂಡ್ ಅವ್ರ ವಿಚಾರ ಕೇಳಿ ನನಗೆ ಬೇಜಾರಾಗೋಯ್ತು. ಯಾಕೆ ಏನು ಅನ್ನೋದೆಲ್ಲ ಬೇಡ. ಸೊ ತುಂಬ ಬೇಜಾರಾಯಿತು. ಚಿಕ್ಕ ಹುಡುಗಿನ PUC ಓದೈತಂತೆ. ಏನೋ ಒಂದು ವಿಚಾರ ಹೇಳ್ತು, ಬೇಜಾರಾಗೋಯ್ತು. ಸೊ ನಾನು ನೋಡಿ ಮಾತಾಡಿಸ್ತು, ತುಂಬ ಖುಷಿ ಆಯಿತು. ಇನ್ನೊಂದು 10 ಮಿನಿಟ್ಸಿಗೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಸೊ ಡೈರೆಕ್ಟ್ ಅಂಗನವಾಡಿಗೆ ಹೋಗ್ತೀನಿ, ಮನೆಗೇನು ಹೋಗಲ್ಲ.
ನೋಡಿದ್ರಲ್ಲ ಎಷ್ಟೆಲ್ಲ ಕಷ್ಟಪಟ್ಟೆ ಅಂತ ಹೇಳಿ. ನಾನು ಇವಾಗ ಡ್ಯೂಟಿಗೆ ಹೋಗಬೇಕು. ಸೊ ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆ ವೀಡಿಯೋನ ಎಂಡ್ ಮಾಡಿ ಹೋಗೋಣ ಅಂತ. ಬಿಕಾಸ್ ನಾನು ಅಂಗನವಾಡಿ ಒಳಗಡೆ ಹೋದರೆ ನಂದು ಯೂಟ್ಯೂಬ್ ಕೆಲಸ ನಾನು ಮಾಡೋಕ್ಕೆ ಹೋಗಲ್ಲ. ಅಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ನನ್ನ ಕೆಲಸ. ಪದೇ ಪದೇ ಅದನ್ನೇ ಹೇಳ್ತಿರ್ತೀನಿ, ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಇನ್ನೇನು ಇಲ್ಲ, ನೀವೇ ನೋಡ್ತಾ ಇದ್ದೀರಾ. ಆ್ಯಂಡ್ ನನಗೂ ಯಾರಿಗೂ ನೆಗೆಟಿವಿಟಿ ಹರಡೋಕ್ಕೆ ಅಥವಾ ನೆಗೆಟಿವ್ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ನನ್ನ ಲೈಫಲ್ಲಿ ಪಾಸಿಟಿವ್ಗಿಂತ ನೆಗೆಟಿವಿನೇ ಜಾಸ್ತಿ ಆಗಿರೋದು. ಆ್ಯಂಡ್ ನೆಗೆಟಿವಿಟಿ ತುಂಬಿರೋ ಅಂತಹ ಪೀಪಲ್ಸ್ನೇ ನನ್ನ ಲೈಫಲ್ಲಿ ನಾನು ನೋಡಿರೋದು. ಬಟ್ ನಿಮ್ಗಳಿಗೆ ಅದನ್ನು ಹರಡಬೇಕು ಅನ್ನೋ ಉದ್ದೇಶ ನನಗಿಲ್ಲ. ಯಾರೋ ಬರೀ ನೆಗೆಟಿವ್ ವೀಡಿಯೋಸ್ ಅಂತ ಏನೋ ಹಾಕಿದ್ರು. ನನ್ನ ಲೈಫಲ್ಲಿ ಏನಾಗ್ತಿದೆ ಅದನ್ನು ನಾನು ಹೇಳ್ಕೊತಾ ಇದ್ದೀನಿ. ನಿಮಗೆ ನೆಗೆಟಿವ್ ಕೊಡಬೇಕು ಅಂತನೋ ಅಥವಾ ಬೇರೆಯವ್ರು ನೆಗೆಟಿವ್ ಅನ್ನಬೇಕು ಅಂತನೋ ಅಥವಾ ನಾನು ಒಳ್ಳೆಯ ವ್ಯಕ್ತಿ ಅಂತನೋ ಅಂತ ಅಲ್ಲ. ನಿಜವಾದ ಏನಿದೆ ಸೊ ಅದನ್ನು ನಾನು ಹೇಳ್ತಾ ಇದ್ದೀನಿ. ಇನ್ನೊಬ್ರನ್ನ ಕೆಟ್ಟವ್ರು ಮಾಡೋ ಉದ್ದೇಶ ಇಲ್ಲ, ನಾನು ಒಳ್ಳೆಯಳಾಗೋ ಉದ್ದೇಶನೂ ಇಲ್ಲ. ಬಟ್ ರಿಯಾಲಿಟಿ ಏನಿದೆ ಅದನ್ನು ನಾನು ಹೇಳ್ತಾ ಇರೋದು. ಸೊ ಪದೇ ಪದೇ ನನಗೂ ಹೇಳೋಕ್ಕೆ ಇಷ್ಟ ಇಲ್ಲ. ನಂದಾಯಿತು, ನನ್ನ ಲೈಫ್ ಆಯಿತು ಅಷ್ಟೇ ನನಗೆ. ಬಟ್ ನನಗೆ ಕೆಲವೊಂದು ಮಾತುಗಳು ಟ್ರಿಗರ್ ಆದಾಗ ನಾನು ಮಾತಾಡ್ಬಿಡ್ತೀನಿ. ಸೊ ಆ್ಯಂಡ್ ನನಗೆ ಆ ವಿಚಾರಗಳು ಕೇಳ್ಪಟ್ಟಾಗ ಸೊ ನಾನು ನಿನ್ನೆ ನಮ್ಮ ಮನೆ ಪಾತ್ರೆಗಳೆಲ್ಲ ತೊಳಿತಾಯಿದ್ದು, ಕೆಲವೊಂದು ಬುಕ್ಸ್ ಸಿಕ್ತು. ನನಗೊಂದು 2-2.5 ತಿಂಗಳು ಹಿಂದೆ ನನ್ನ ಗಂಡಂದು ಹಾಸ್ಪಿಟ್ಲಲ್ಲಿ, ಅಂಬೇಡ್ಕರ್ ಹಾಸ್ಪಿಟ್ಲಲ್ಲಿ ಬಿಲ್ ಕಟ್ಟಿದ್ದು ನಾನೇ. ಒಂದು 20,000 ಏನೋ ಆಗಿತ್ತು ಅಷ್ಟೇನೆ. ಒಂದು ದಿನಕ್ಕೆ ಶುಕ್ರವಾರ ನಮ್ಮ ಅಣ್ಣ ಅಡ್ಮಿಟ್ ಮಾಡಿ ಹೋಗಿದ್ರಲ್ಲ, ಆಗ ಒಂದು 5,000 ಆಗಿತ್ತಂತೆ. ಹೊಟ್ಟೆ ಸ್ಕ್ಯಾನಿಂಗ್ ಅದು ಇದಕ್ಕೆ ಅಣ್ಣ ಕೊಟ್ಟಿದ್ದರು. ನಾನು ಅಲ್ಲಿ ಶನಿವಾರ ಮಧ್ಯಾಹ್ನ ಹೋಗ್ತಾ ಇದ್ದಾಗಲೂ ಕೂಡ ಫೋನ್ಪೇ ಮಾಡ್ಕೊಂಡು ಹೋಗಿದ್ದೆ. ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ನನ್ನ ತಂಗಿ ಹತ್ರ ಇಸ್ಕೊಂಡಿದ್ದೆ ನಾನು. ಆವಾಗ ಅದು ಬಿಲ್ಲೆಲ್ಲ ನನ್ನ ಹತ್ರ ಇದೆ. ನಾನು ಈಗ ಒಂದು 3 ತಿಂಗಳು ಹಿಂದೆ ಹೊಸ ಬೀರು ತಗೊಂಡಾಗ ಹಳೆ ಬೀರಿಂದ ಹೊಸ ಬೀರಿಗೆ ಎಲ್ಲನೂ ಶಿಫ್ಟ್ ಮಾಡಿದೆ. ನನ್ನ ವಸ್ತುಗಳನ್ನ, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಏನೇ ಆಗಿರ್ಬೋದು, ನನ್ನ ಬೀರ್ಗೆ ಇಟ್ಕೊಟ್ಟು ಟೈಮಲ್ಲಿ ಇದೆಲ್ಲ ಸಿಗ್ತವೆ. ಇನ್ನು ಎಷ್ಟು ದಿನ ಅಂತ ಹೇಳಿ ಈ ಬಿಲ್ಗಳನ್ನ ಇಟ್ಕೊಂಡು ನಾನು ನೋಡಲಿ. ಯಾಕಂದರೆ ಯಾವುದನ್ನು ನಾನು ಎಸ್ತಿರಲಿಲ್ಲ. ಸಂತುಗೆ ಏನೇನು ಸಂಬಂಧಪಟ್ಟಿದೆ ಎಲ್ಲ ಇಟ್ಕೊಂಡಿದ್ದೆ. ಅದನ್ನು ನಾನು ಎಲ್ಲ ಎತ್ತಾಕ್ಬಿಟ್ಟೆ. ಅದು ಮತ್ತು ಬೇಡದೇ ಇರೋ ಅಂತಹ ಪೇಪರ್ಸ್ ಕೆಲವೊಂದು ಇರುತ್ತಲ್ಲ, ನನ್ನ ಸ್ಕಾಲರ್ಶಿಪ್ದು, ನನ್ನ ಕಾಲೇಜ್ದು, PUದು, ಡಿಗ್ರಿದು ಎಲ್ಲ ಇತ್ತು, ಎಲ್ಲ ಎತ್ತಾಕ್ಬಿಟ್ಟೆ. ಬಟ್ ನಮ್ಮಮ್ಮ ಅದನ್ನು ನೀರೊಳಗೆ ಹಾಕಿರಲಿಲ್ಲ. ಯಾಕೆ, ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಇನ್ನೊಂದು ಸಲ ಡಬಲ್ ಚೆಕ್ ಮಾಡಲಿ ಅಂತ ಹೇಳಿ ಕೊಟ್ಟಿಗೆಲಿ ಇಟ್ಟಿತ್ತು. ಸೊ ನೆನ್ನೆ ನಾನು ಮನೆ ಎಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಅದು ಸಿಕ್ತು. ಆಗ ಬಿಲ್ಸ್ಗಳಲ್ಲಿ ಅವರು ಬರೆದಿರ್ತಾರಲ್ಲ ಏನೇನು ಟೆಸ್ಟ್ ಮಾಡಿದ್ದಾರೆ, ಏನೇನು ಎತ್ತೆತ್ತ ಅಂತ ಹೇಳಿ, ಅದು ಕೆಲವೊಂದು ಸಿಕ್ಕಿದೆ ನನಗೆ. ಅದನ್ನು ಎತ್ಕೊಬಂದಿದ್ದೀನಿ. ನೋಡೋಣ, ನನಗೆ ಯಾರಾದರೂ ಕ್ಲಿನಿಕ್ ಅಥವಾ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಥವಾ ಕ್ಲಿನಿಕಲ್ ಡಾಕ್ಟರ್ ಇರ್ತಾರಲ್ಲ ಅವ್ರಿಗೆ ತೋರಿಸೋಣ ಅಂತ ಹೇಳಿ. ಆಗ ಅವ್ರಿಗೆ ಗೊತ್ತಾಗುತ್ತಲ್ವ ಏನೇನು ಟೆಸ್ಟ್ ಮಾಡಿದ್ದಾರೆ, ಏನೇನು ರಿಸಲ್ಟ್ ಬಂದಿದೆ ಅಂತ ಹೇಳಿ. ಸೊ ಏನು ಸತ್ಯ ಇದೆ ಅದನ್ನು ತಿಳಿಸ್ಕೊಡ್ಬೇಕು, ಸುಳ್ಳು ನಗಲ ಅಂತ ಹೇಳಿ. ಸೊ ಬಿಲ್ಸ್ ಎಲ್ಲ ಎತ್ಕೊಬಂದಿದ್ದೀನಿ. ಸೊ ನನಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ಚೆಕ್ ಮಾಡಿಸ್ತೀನಿ ನಾನು. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.